ಗದಗ ಬೆಟಗೆರೆ ನಗರದಲ್ಲಿ ಮೂಲಭೂತ ಸೌಕರ್ಯ ಒಂದು ರೀತಿಯಾಗಿ ಮರೀಚಿಕೆಯಾಗಿದೆ ನೋಡಿ. ಕಳೆದ 6 ತಿಂಗಳ ಹಿಂದೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಈಗ ಕಿತ್ತೋಗಿದೆ. ಮತ್ತೊಂದ್ ಕಡೆ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಚರಂಡಿ ನೀರು ನಿಂತನೆ ನಿಲ್ತಾ ಇದೆ. ಅದು ಒಂದ್ ಕಡೆ ಜನರ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಗದಗ ಬೆಟಗೇರಿ ಅವಳಿ ನಗರದ ಸಾಯಿ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಒಳಚರಂಡಿ ನೀರು ಕಳೆದ 2-3 ತಿಂಗಳಿಂದ ಇದೇ ರೀತಿ ನಿಂತುಕೊಂಡಿದೆ. ಈ ಒಂದು ರಸ್ತೆಯನ್ನು ಕೂಡ 6 ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ರು. ಆದ್ರೆ ಇವಾಗ ಬೃಹತ್ ಆಕಾರದ ತಗ್ಗುಗುಂಡಿ ಈ ಒಂದು ರಸ್ತೆಯಲ್ಲಿ ಬಿದ್ದಿದೆ. ಆದ್ರೆ ಇದೇ ಮಾರ್ಗವಾಗಿ ವಾಹನಗಳು, ಶಾಲಾ ಮಕ್ಕಳು, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಸಂಜೆ ವೇಳೆ ಮತ್ತು ಮುಂಜಾನೆ ವಾಕಿಂಗಿಗೆ ಕೂಡ ಹಿರಿಯ ಜೀವಿಗಳು ಕೂಡ ಇದೇ ಒಂದು ಮಾರ್ಗವಾಗಿ ಅಡ್ಡಾಡ್ತಿರ್ತಾರೆ. ಸ್ವಲ್ಪ ಏಮಾರಿ ಬಿದ್ದರೂ ಕೂಡ ಅವರಿಗೆ ಅಪಾಯ ಗ್ಯಾರಂಟಿ. ಕಳೆದ 2-3 ತಿಂಗಳಾದರೂ ಕೂಡ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಈ ಒಂದು ಒಳಚರಂಡಿ ಕಾಮಗಾರಿ ದುರಸ್ತಿ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಬೃಹತ್ ವಾಹನಗಳು ಅಡ್ಡಾಡುವುದರಿಂದ ಇಲ್ಲಿಯ ರಸ್ತೆ ಕೂಡ ಸಂಪೂರ್ಣವಾಗಿ ಕೆಟ್ಟಿದೆ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ವಾರ್ಡಿನಲ್ಲಿ ಏನು ವಿದ್ಯುತ್ ಸೌಕರ್ಯ ಕೂಡ ಸಮರ್ಪಕವಾಗಿರೋದಿಲ್ಲ. ರಾತ್ರಿ ಟೈಮ್ ನಲ್ಲಿ ಲೈಟ್ ಕೂಡ ಆನ್ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ವಿಷಜಂತುಗಳ ಕಾಟ ಕೂಡ ಬೇರೆ ಇದೆ. ಸ್ವಚ್ಛತೆ ಕೂಡ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಉಸ್ತುವಾರಿ ಸಚಿವರು ಹೇಳಿದ್ರು, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಸಮಸ್ಯೆ ಆಗದಂತೆ ನಾನು ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ. ಆದ್ರೆ ಈ ಪ್ರದೇಶದಲ್ಲಿ ಕುಡಿಯುವ ನೀರು ಕೂಡ ಸಮರ್ಪಕವಾಗಿ ಬರೋದಿಲ್ಲ. ಕೆಲವು ಮನೆಗಳಿಗೇನು ಕೂಡ ನೀರಿನ ಕಲೆಕ್ಷನ್ ಕೂಡ ಇಲ್ಲ. ಹೀಗಾಗಿ ಜನರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಆಗಿದೆ. ನಾವು ಫ್ಲೋರೈಡ್ ನೀರನ್ನು ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಒಂದು ವಾರ ಕೂಡ ನಾವು ಗಡುವು ಕೊಡ್ತೇವೆ, ಆಗಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಗದಗ ಬೆಟಗೇರಿ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಇಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾರೆ. ಕೇವಲ ಮೂಲಭೂತ ಸೌಕರ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ, ಬೇರೆ ಸೌಕರ್ಯ ಕೇಳ್ತಾ ಇಲ್ಲ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಮತ್ತು ಈ ಭಾಗದ ಕ್ಷೇತ್ರದ ಶಾಸಕರಾದಂತಹ ಎಚ್.ಕೆ. ಪಾಟೀಲರು ಎಚ್ಚೆತ್ತುಕೊಂಡು ಇನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಬೆಟಗೆರೆ ನಗರದಲ್ಲಿ ಮೂಲಭೂತ ಸೌಕರ್ಯ ಒಂದು ರೀತಿಯಾಗಿ ಮರೀಚಿಕೆಯಾಗಿದೆ ನೋಡಿ. ಕಳೆದ 6 ತಿಂಗಳ ಹಿಂದೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಈಗ ಕಿತ್ತೋಗಿದೆ. ಮತ್ತೊಂದ್ ಕಡೆ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಚರಂಡಿ ನೀರು ನಿಂತನೆ ನಿಲ್ತಾ ಇದೆ. ಅದು ಒಂದ್ ಕಡೆ ಜನರ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಗದಗ ಬೆಟಗೇರಿ ಅವಳಿ ನಗರದ ಸಾಯಿ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಒಳಚರಂಡಿ ನೀರು ಕಳೆದ 2-3 ತಿಂಗಳಿಂದ ಇದೇ ರೀತಿ ನಿಂತುಕೊಂಡಿದೆ. ಈ ಒಂದು ರಸ್ತೆಯನ್ನು ಕೂಡ 6 ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ರು. ಆದ್ರೆ ಇವಾಗ ಬೃಹತ್ ಆಕಾರದ ತಗ್ಗುಗುಂಡಿ ಈ ಒಂದು ರಸ್ತೆಯಲ್ಲಿ ಬಿದ್ದಿದೆ. ಆದ್ರೆ ಇದೇ ಮಾರ್ಗವಾಗಿ ವಾಹನಗಳು, ಶಾಲಾ ಮಕ್ಕಳು, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಸಂಜೆ ವೇಳೆ ಮತ್ತು ಮುಂಜಾನೆ ವಾಕಿಂಗಿಗೆ ಕೂಡ ಹಿರಿಯ ಜೀವಿಗಳು ಕೂಡ ಇದೇ ಒಂದು ಮಾರ್ಗವಾಗಿ ಅಡ್ಡಾಡ್ತಿರ್ತಾರೆ. ಸ್ವಲ್ಪ ಏಮಾರಿ ಬಿದ್ದರೂ ಕೂಡ ಅವರಿಗೆ ಅಪಾಯ ಗ್ಯಾರಂಟಿ. ಕಳೆದ 2-3 ತಿಂಗಳಾದರೂ ಕೂಡ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಈ ಒಂದು ಒಳಚರಂಡಿ ಕಾಮಗಾರಿ ದುರಸ್ತಿ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಬೃಹತ್ ವಾಹನಗಳು ಅಡ್ಡಾಡುವುದರಿಂದ ಇಲ್ಲಿಯ ರಸ್ತೆ ಕೂಡ ಸಂಪೂರ್ಣವಾಗಿ ಕೆಟ್ಟಿದೆ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ವಾರ್ಡಿನಲ್ಲಿ ಏನು ವಿದ್ಯುತ್ ಸೌಕರ್ಯ ಕೂಡ ಸಮರ್ಪಕವಾಗಿರೋದಿಲ್ಲ. ರಾತ್ರಿ ಟೈಮ್ ನಲ್ಲಿ ಲೈಟ್ ಕೂಡ ಆನ್ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ವಿಷಜಂತುಗಳ ಕಾಟ ಕೂಡ ಬೇರೆ ಇದೆ. ಸ್ವಚ್ಛತೆ ಕೂಡ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಉಸ್ತುವಾರಿ ಸಚಿವರು ಹೇಳಿದ್ರು, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಸಮಸ್ಯೆ ಆಗದಂತೆ ನಾನು ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ. ಆದ್ರೆ ಈ ಪ್ರದೇಶದಲ್ಲಿ ಕುಡಿಯುವ ನೀರು ಕೂಡ ಸಮರ್ಪಕವಾಗಿ ಬರೋದಿಲ್ಲ. ಕೆಲವು ಮನೆಗಳಿಗೇನು ಕೂಡ ನೀರಿನ ಕಲೆಕ್ಷನ್ ಕೂಡ ಇಲ್ಲ. ಹೀಗಾಗಿ ಜನರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಆಗಿದೆ. ನಾವು ಫ್ಲೋರೈಡ್ ನೀರನ್ನು ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಒಂದು ವಾರ ಕೂಡ ನಾವು ಗಡುವು ಕೊಡ್ತೇವೆ, ಆಗಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಗದಗ ಬೆಟಗೇರಿ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಇಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾರೆ. ಕೇವಲ ಮೂಲಭೂತ ಸೌಕರ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ, ಬೇರೆ ಸೌಕರ್ಯ ಕೇಳ್ತಾ ಇಲ್ಲ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಮತ್ತು ಈ ಭಾಗದ ಕ್ಷೇತ್ರದ ಶಾಸಕರಾದಂತಹ ಎಚ್.ಕೆ. ಪಾಟೀಲರು ಎಚ್ಚೆತ್ತುಕೊಂಡು ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಬೆಟಗೆರೆ ನಗರದಲ್ಲಿ ಮೂಲಭೂತ ಸೌಕರ್ಯ ಒಂದು ರೀತಿಯಾಗಿ ಮರೀಚಿಕೆಯಾಗಿದೆ ನೋಡಿ. ಕಳೆದ 6 ತಿಂಗಳ ಹಿಂದೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಈಗ ಕಿತ್ತೋಗಿದೆ. ಮತ್ತೊಂದ್ ಕಡೆ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ
ಈ ಚರಂಡಿ ನೀರು ನಿಂತಲೇ ನಿಲ್ತಾ ಇದೆ. ಅದು ಒಂದ್ ಕಡೆ ಜನರ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಗದಗ್ ಬೆಟಗೇರಿ ಅವಳಿ ನಗರದ ಸಾಯಿ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಒಳಚರಂಡಿ ನೀರು ಕಳೆದ 2-3 ತಿಂಗಳಿಂದ ಇದೇ ರೀತಿ ನಿಂತುಕೊಂಡಿದೆ. ಈ ಒಂದು ರಸ್ತೆಯನ್ನು ಕೂಡ 6 ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ರು. ಆದ್ರೆ ಇವಾಗ ಬೃಹತ್ ಆಕಾರದ ತಗ್ಗುಗುಂಡಿ ಈ ಒಂದು ರಸ್ತೆಯಲ್ಲಿ ಬಿದ್ದಿದೆ. ಆದ್ರೆ ಇದೇ ಮಾರ್ಗವಾಗಿ ವಾಹನಗಳು, ಶಾಲಾ ಮಕ್ಕಳು, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಸಂಜೆ ವೇಳೆ ಮತ್ತು ಮುಂಜಾನೆ ವಾಕಿಂಗಿಗೆ ಕೂಡ ಹಿರಿಯ ಜೀವಿಗಳು ಕೂಡ ಇದೇ ಒಂದು ಮಾರ್ಗವಾಗಿ ಅಡ್ಡಾಡ್ತಿರ್ತಾರೆ. ಸ್ವಲ್ಪ ಏಮಾರಿ ಬಿದ್ದರೂ ಕೂಡ ಅವರಿಗೆ ಅಪಾಯ ಗ್ಯಾರಂಟಿ. ಕಳೆದ 2-3 ತಿಂಗಳಾದರೂ ಕೂಡ ಗದಗ್ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಈ ಒಂದು ಒಳಚರಂಡಿ ಕಾಮಗಾರಿ ದುರಸ್ತಿ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಬೃಹತ್ ವಾಹನಗಳು ಅಡ್ಡಾಡುವುದರಿಂದ ಇಲ್ಲಿಯ ರಸ್ತೆ ಕೂಡ ಸಂಪೂರ್ಣವಾಗಿ ಕೆಟ್ಟಿದೆ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ವಾರ್ಡಿನಲ್ಲಿ ಏನು ವಿದ್ಯುತ್ ಸೌಕರ್ಯ ಕೂಡ ಸಮರ್ಪಕವಾಗಿರೋದಿಲ್ಲ. ರಾತ್ರಿ ಟೈಮ್ ನಲ್ಲಿ ಲೈಟ್ ಕೂಡ ಆನ್ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ವಿಷ ಜಂತುಗಳ ಕಾಟ ಕೂಡ ಬೇರೆ ಇದೆ. ಸ್ವಚ್ಛತೆ ಕೂಡ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಉಸ್ತುವಾರಿ ಸಚಿವರು ಹೇಳಿದ್ರು, ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಸಮಸ್ಯೆ ಆಗದಂತೆ ನಾನು ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ. ಆದ್ರೆ ಈ ಪ್ರದೇಶದಲ್ಲಿ ಕುಡಿಯುವ ನೀರು ಕೂಡ ಸಮರ್ಪಕವಾಗಿ ಬರೋದಿಲ್ಲ. ಕೆಲವು ಮನೆಗಳಿಗೇನು ಕೂಡ ನೀರಿನ ಕಲೆಕ್ಷನ್ ಕೂಡ ಇಲ್ಲ. ಹೀಗಾಗಿ ಜನರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಆಗಿದೆ. ನಾವು ಫ್ಲೋರೈಡ್ ನೀರನ್ನು ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಒಂದು ವಾರ ಕೂಡ ನಾವು ಗಡುವು ಕೊಡ್ತೇವೆ, ಆಗಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಗದಗ್ ಬೆಟಗೇರಿ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಇಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾರೆ. ಕೇವಲ ಮೂಲಭೂತ ಸೌಕರ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ, ಬೇರೆ ಸೌಕರ್ಯ ಕೇಳ್ತಾ ಇಲ್ಲ. ಇನ್ನಾದರೂ ಗದಗ್ ಬೆಟಗೇರಿ ನಗರಸಭೆ ಮತ್ತು ಈ ಭಾಗದ ಕ್ಷೇತ್ರದ ಶಾಸಕರಾದಂತಹ ಎಚ್.ಕೆ. ಪಾಟೀಲರು ಎಚ್ಚೆತ್ತುಕೊಂಡು ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ ಬೆಟಗೆರೆ ನಗರದಲ್ಲಿ ಮೂಲಭೂತ ಸೌಕರ್ಯ ಒಂದು ರೀತಿಯಾಗಿ ಮರೀಚಿಕೆ ಆಗಿದೆ. ನೋಡಿ, ಕಳೆದ 6 ತಿಂಗಳ ಹಿಂದೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಈಗ ಕಿತ್ತೋಗಿದೆ. ಮತ್ತೊಂದ್ ಕಡೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಚರಂಡಿ ನೀರು ನಿಂತಲೇ ನಿಲ್ತಾ ಇದೆ. ಅದು ಒಂದ್ ಕಡೆ ಜನರ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಗದಗ್ ಬೆಟಗೇರಿ ಅವಳಿ ನಗರದ ಸಾಯಿ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಒಳಚರಂಡಿ ನೀರು ಕಳೆದ 2-3 ತಿಂಗಳಿಂದ ಇದೇ ರೀತಿ ನಿಂತುಕೊಂಡಿದೆ. ಈ ಒಂದು ರಸ್ತೆಯನ್ನು ಕೂಡ 6 ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ರು. ಆದ್ರೆ ಇವಾಗ ಬೃಹತ್ ಆಕಾರದ ತಗ್ಗುಗುಂಡಿ ಈ ಒಂದು ರಸ್ತೆಯಲ್ಲಿ ಬಿದ್ದಿದೆ. ಆದ್ರೆ ಇದೇ ಮಾರ್ಗವಾಗಿ ವಾಹನಗಳು, ಶಾಲಾ ಮಕ್ಕಳು, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಸಂಜೆ ವೇಳೆ ಮತ್ತು ಮುಂಜಾನೆ ವಾಕಿಂಗಿಗೆ ಕೂಡ ಹಿರಿಯ ಜೀವಿಗಳು ಕೂಡ ಇದೇ ಒಂದು ಮಾರ್ಗವಾಗಿ ಅಡ್ಡಾಡ್ತಿರ್ತಾರೆ. ಸ್ವಲ್ಪ ಏಮಾರಿ ಬಿದ್ದರೂ ಕೂಡ ಅವರಿಗೆ ಅಪಾಯ ಗ್ಯಾರಂಟಿ. ಕಳೆದ 2-3 ತಿಂಗಳಾದರೂ ಕೂಡ ಗದಗ್ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಈ ಒಂದು ಒಳಚರಂಡಿ ಕಾಮಗಾರಿ ದುರಸ್ತಿ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಬೃಹತ್ ವಾಹನಗಳು ಅಡ್ಡಾಡುವುದರಿಂದ ಇಲ್ಲಿಯ ರಸ್ತೆ ಕೂಡ ಸಂಪೂರ್ಣವಾಗಿ ಕೆಟ್ಟಿದೆ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ವಾರ್ಡಿನಲ್ಲಿ ಏನು ವಿದ್ಯುತ್ ಸೌಕರ್ಯ ಕೂಡ ಸಮರ್ಪಕವಾಗಿರೋದಿಲ್ಲ. ರಾತ್ರಿ ಟೈಮ್ ನಲ್ಲಿ ಲೈಟ್ ಕೂಡ ಆನ್ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ವಿಷ ಜಂತುಗಳ ಕಾಟ ಕೂಡ ಬೇರೆ ಇದೆ. ಸ್ವಚ್ಛತೆ ಕೂಡ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಉಸ್ತುವಾರಿ ಸಚಿವರು ಹೇಳಿದ್ರು, ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಸಮಸ್ಯೆ ಆಗದಂತೆ ನಾನು ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ. ಆದ್ರೆ ಈ ಪ್ರದೇಶದಲ್ಲಿ ಕುಡಿಯುವ ನೀರು ಕೂಡ ಸಮರ್ಪಕವಾಗಿ ಬರೋದಿಲ್ಲ. ಕೆಲವು ಮನೆಗಳಿಗೇನು ಕೂಡ ನೀರಿನ ಕಲೆಕ್ಷನ್ ಕೂಡ ಇಲ್ಲ. ಹೀಗಾಗಿ ಜನರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಆಗಿದೆ. ನಾವು ಫ್ಲೋರೈಡ್ ನೀರನ್ನು ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಒಂದು ವಾರ ಕೂಡ ನಾವು ಗಡುವು ಕೊಡ್ತೇವೆ, ಆಗಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಗದಗ್ ಬೆಟಗೇರಿ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಇಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾರೆ. ಕೇವಲ ಮೂಲಭೂತ ಸೌಕರ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ, ಬೇರೆ ಸೌಕರ್ಯ ಕೇಳ್ತಾ ಇಲ್ಲ. ಇನ್ನಾದರೂ ಗದಗ್ ಬೆಟಗೇರಿ ನಗರಸಭೆ ಮತ್ತು ಈ ಭಾಗದ ಕ್ಷೇತ್ರದ ಶಾಸಕರಾದಂತಹ ಎಚ್.ಕೆ. ಪಾಟೀಲರು ಎಚ್ಚೆತ್ತುಕೊಂಡು ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.